ಮನೆಯಲ್ಲಿ ವಿಷ್ಣು ಇದ್ದಿದ್ದು ನಿಜ. ನಾನು ಅವನನ್ನ ಬಿಡುಗಡೆ ಮಾಡಿದ್ರೆ ನಾಗಮಣಿ ಯಾರ ಹತ್ರ ಇದೆ ಅನ್ನೋದು ಗೊತ್ತಾಗ್ತಾ ಇತ್ತು. ಎಲ್ಲಿರ್ಬೋದದು? ಆ ತ್ರಿವೇಣಿ ಅದನ್ನ ಎಲ್ಲಿಟ್ಟಿರ್ಬೋದು? ಆ ಭರಣಿ ಎಲ್ಲೋಯ್ತು? ಅರ್ಜುನ್ ಅವರೇ, ನಾನೇಂತ ಹೇಗೆ ಗೊತ್ತಾಯ್ತು? ನೀವೇ ಅಂತ ಗೊತ್ತಾಗೋದಿಕ್ಕೆ ಬ್ರಹ್ಮವಿದ್ಯೆ ಏನು ಬೇಕಾಗಿಲ್ಲ. ಮತ್ತೆ ನಿಮ್ಮ ಒಂದೇ ಸ್ಪರ್ಶದಲ್ಲಿ ಇದು ನನ್ನ ಅರ್ಜುನ್ ಅವ್ರದೇ ಸ್ಪರ್ಶ ಅಂತ ನನ್ನ ಒಳ ಮನಸ್ಸಿಗೂ ನನ್ನ ಅಂತರ್ಶಕ್ತಿಗೂ ಗೊತ್ತಾಗೋಗುತ್ತೆ. ಅಂಥದ್ದು ನಿಮ್ಮ ಪ್ರೀತಿಯ ಶಕ್ತಿ. ಅಬ್ಬಾ, ನೀವು ನನ್ನ ಅಷ್ಟು ಪ್ರೀತಿಸ್ತೀರಾ? ಅರ್ಜುನ್ ಅವರೇ, ಬೇರೆಯವ್ರ ಪ್ರೀತಿ ಬಾಹ್ಯ ಪ್ರಪಂಚಕ್ಕಿದ್ರೆ ನನ್ನ ಪ್ರೀತಿ ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ನೀವು ಬಂದು ನಾನು ಮುಂದೆ ನಿಂತು ಒಂದೇ ಒಂದು ಸರಿ ಪ್ರೀತಿಯಿಂದ ನಕ್ಕರೆ ನನ್ನ ಮನಸ್ಸು ಮಾತ್ರ ಅಲ್ಲ, ನನ್ನ ಆತ್ಮ ಕೂಡ ಅರಳುತ್ತೆ. ಯಾಕೆ ಅರ್ಜುನ್ ಅವರೇ, ಏನಾಯ್ತು? ನನ್ನ ಹಾರ್ಟಿಗೆ ಟಚ್ ಮಾಡಿಬಿಟ್ರಿ ಕಣ್ರಿ. ನೋಡಿ, ಈ ರೀತಿ ನಕ್ಕು ನನ್ನ ನಿಮ್ಮ ಪ್ರೀತಿಯಲ್ಲಿ ಹುಚ್ಚನಾಗಿ ಮಾಡಿಬಿಟ್ಟಿದ್ದೀರಾ. ಆ ನಿಮ್ಮ ಕಣ್ಣುಗಳು, ತುಟಿಗಳು, ಮುಂಗುರುಳು ಇದಕ್ಕೆಲ್ಲ ಫಿದಾಗಿ ಮಂಜಿನ ಥರ ಕರಗೋಗಿದ್ದೀನಿ ರೀ. ನಿಮ್ಮ ಮುಗುಳ್ನಗೆ ಇದೆಯಲ್ಲ, ಇದು ನನ್ನ ಎಷ್ಟು ಸಲ ಕೊಂದಿದೆಯೋ ಲೆಕ್ಕನೇ ಇಲ್ಲ. ನೋಡಿ, ಮತ್ತೆ ಈ ರೀತಿ ನಕ್ಕು ನನ್ನ ಕೊಲ್ಬೇಡಿ ನೀವು, ಪ್ಲೀಸ್. ಹಾಗಾದ್ರೆ ನಾನು ನಗೋದೇನು ನಿಲ್ಲಿಸ್ಬಿಡ್ಲಾ? ನಿಮ್ಮ ನಗು ನಿಂತ ತಕ್ಷಣ ನನ್ನ ಉಸಿರು ನಿಂತು ಹೋಗುತ್ತೆ ಕಣ್ರಿ. ನೀವಿಲ್ಲಿರೋ ಪ್ರಪಂಚ ಅದು ಸ್ವರ್ಗ ಆಗಿದ್ರು ಕೂಡ ನನ್ನ ಪಾಲಿಗೆ ಅದು ಸ್ಮಶಾನ. ಅರ್ಜುನ್ ಅವರೇ, ನೀವಿಲ್ಲಿರೋ ಪ್ರಪಂಚನೂ ಹಾಗೆ ಕಣ್ರಿ ನನಗೆ. ಆದರೆ ಏನು? ನಿಮ್ಮ ಕೈ ನನ್ನ ತುಟಿ ಮೇಲೆ ಹೀಗೆ ಇನ್ನೂ ಸ್ವಲ್ಪ ಹೊತ್ತಿರಲಿ ಅಂತ ಅನ್ನಿಸ್ತಾ ಇದೆ. ಅರ್ಜುನ್ ಅವರೇ, ಅರ್ಜುನ್ ಅಮೃತ ಅವರೇ, ಈ ಲಕ್ಷ್ಮೀ ಪಟಾಕಿ ಥರ ನಿಮ್ಮದು ಲಕ್ಷ್ಮೀ ರೂಪನೇ ಕಣ್ರಿ. ಓಹೋ, ಆಮೇಲೆ ಈ ಫ್ಲವರ್ ಪಾಟ್ ಹೇಗೆ ಅರಳುತ್ತೋ ಹಾಗೆ ನಿಮ್ಮ ಮುಖ ಯಾವಾಗಲೂ ಅರಳಿರುತ್ತೆ ಕಣ್ರಿ. ಅರ್ಜುನ್ ಅವರೇ, ನನಗೋಸ್ಕರ ಒಂದು ಕೆಲಸ ಮಾಡ್ತೀರಾ? ನಿಮಗೋಸ್ಕರ ಒಂದೇನು 100 ಕೆಲಸ ಬೇಕಾದರೂ ಮಾಡ್ತೀನಿ, ಹೇಳಿ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನನ್ನನ್ನು ನೋಡ್ತಾ ನನ್ನ ಅಂದನ ಹೊಗಳ್ತಾ ಇಲ್ಲೇ ಇದ್ಬಿಡಿ. ಓಹೋ, ಅದಕ್ಕಿಂತ ಅದೃಷ್ಟ ಇನ್ನೇನು ಬೇಕು ಹೇಳಿ ನನಗೆ? ನಾನು ಸುಮ್ಮನೆ ಇದ್ರೆ ನೀವು ಅದನ್ನು ಮಾಡಿಬಿಡ್ತೀರಾ? ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಅಯ್ಯೋ ಅರ್ಜುನ್, ಪಟಾಕಿ ತಂದ್ಬಿಟ್ಯಾ? ಅಮೃತ, ಹೋಗಿ ಬಾಗಿಲ ಮುಂದೆ ದೀಪಗಳನ್ನೆಲ್ಲ ಹಚ್ಬಿಡಮ್ಮ. ಹಾಗೆ ನಗು ಅನ್ನೋ ಸುಖ, ಸಂತೋಷ ಅನ್ನೋ ಬೆಳಕು ಯಾವಾಗಲೂ ನಮ್ಮ ಮನೇಲಿ ನೆಲೆದಾಡ್ತಾ ಇರಲಿ ಅಂತ ಆ ಮಹಾಲಕ್ಷ್ಮಿ ಆಗಿರೋ ಜ್ಯೋತಿನ ಬೇಡ್ಕೊ. ಸರಿಯತ್ತೆ. ಅರ್ಜುನ್, ಅವಳು ದೀಪ ಹಚ್ಚಾದ್ಮೇಲೆ ನೀನು ಒಂದೆರಡು ಪಟಾಕಿಗಳನ್ನ ಹಚ್ಬಿಡ. ಒಂದೆರಡು ಯಾಕೆ, ಇಷ್ಟೊಂದು ತಂದಿರೋದು ಎಲ್ಲ ಹಚ್ಚೋದೆ ಮನ್ಸು ತೃಪ್ತಿ ಆಗೋವರೆಗೂ. ಸರಿ ಬನ್ನಿ ಹೋಗೋಣ. ಬನ್ನಿ, ತಂದ್ಬಿಡಿಲ್ಲ. ಚಿಕ್ಕಪ್ಪ, ನೀವೇ ಕಿಲ್ಲೇ ಕೂತಿದ್ದೀರಾ? ಬನ್ನಿ ಹೋಗೋಣ. ನಾನು ಬರೋದಿಲ್ಲಪ್ಪ, ನಂಗೆ ಭಯ ಆಗತ್ತೆ. ಚಿಕ್ಕಪ್ಪ, ನಾನಿರ್ತೀನಿ, ಅಮೃತ ಅವ್ರು ಇರ್ತಾರೆ, ಯಾಕೆ ಭಯ? ಬನ್ನಿ. ನೀವೆಲ್ಲರೂ ಇರ್ತೀರಾ ಅಂದ್ರೆ ನಾನು ಬರ್ತೀನಿ. ಬನ್ನಿ.
ವಾಪಸ್ ಬಂದ್ಬಿಟ್ರ? ಮತ್ತೆ ನಿಮ್ಮನ್ನ ಈ ಜನ್ಮದಲ್ಲಿ ನೋಡ್ತೀನೋ ಇಲ್ವೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ ರೀ. ಹೇಗಿದ್ದೀರಾ? ಎಲ್ಲಿ ಹೋಗಿದ್ರಿ ನೀವು? ಅತ್ತಮ್ಮ, ನಿಮ್ ಮಗ ವಾಪಸ್ ಬಂದ್ಬಿಟ್ರು. ಅಮೃತ, ಅದ್ ಯಾವ ಅಮೃತ ಗಳಿಗೆಲಿ ನಿಮ್ಮ ಮಾವ ವಾಪಸ್ ಬರ್ತಾರೆ ಅಂತ ಹೇಳಿದ್ಯೋ ನೋಡಮ್ಮ, ಬಂದ್ಬಿಟ್ಟಿದ್ದಾರೆ. ವಿಷ್ಣು, ಇಷ್ಟು ದಿನ ನಮ್ಮನ್ನೆಲ್ಲ ಬಿಟ್ಟು ಹೇಗೋ ಇದ್ದೆ ಕಂದ. ಏನು ಇದು? ನಾವೆಲ್ಲ ಇಷ್ಟು ಮಾತಾಡ್ತಿದ್ರು, ಒಂದು ಮಾತು ಆಡ್ತಿಲ್ಲ. ಇಷ್ಟು ದಿನ ಆದ್ಮೇಲೆ ನಮ್ಮನ್ನು ನೋಡ್ತಿದಾರಲ್ಲ, ಅದಕ್ಕೆ ಈ ರೀತಿಲಿದ್ದಾರೆ. ಬನ್ನಿ ಬನ್ನಿ. ವಿಷ್ಣು, ಇಷ್ಟು ದಿನ ನೀನು ಎಲ್ಲಿದ್ದು? ಮಾತಾಡೋ. ಅಜ್ಜು, ಹೋಗಪ್ಪ, ನಿಮ್ಮ ಅಪ್ಪಂಗೆ ಒಂದು ಲೋಟ ನೀರು ತಗೊಂಡ್ ಬಾ. ರೀ, ಯಾಕ್ರಿ ಹೀಗಿದ್ದೀರಾ? ಏನೂ ಆಗಿದೆ ನಿನಗೆ? ಎಲ್ಲೂ ಹೋಗಿದ್ದೆ ನೀನು? ಮಾತಾಡೋ. ತಗೊಳ್ಳಿ, ನೀರು ಕುಡಿರಿ. ಅವತ್ತು ಕಾಡಿಂದ ಮನೆಗೆ ಹೋಗಿ ನಾಗಮಣಿ ತರ್ತೀನಿ ಅಂತ ಹೊರಟೋರು ಮತ್ತೆ ನೀವು ವಾಪಸ್ ಬರಲೇ ಇಲ್ಲ. ನಿಮ್ಮನ್ನ ಎಲ್ಲೆಲ್ಲಿ ಹೇಗೆ ಹುಡುಕಿದ್ವಿ ಅಂತ ನಿಮ್ಗೇನಾದ್ರೂ ಗೊತ್ತಾ? ಅದ್ ನಮಗ್ ಮಾತ್ರ ಗೊತ್ತು. ಮಾತಾಡು ವಿಷ್ಣು, ನಮ್ಮನ್ನೆಲ್ಲ ಬಿಟ್ಟು ನೀನೆಲ್ಲಿ ಹೋಗಿದ್ದೆ ಹೇಳೋ. ಅಪ್ಪ, ನಿಮ್ಮನ್ನೇ ಕೇಳ್ತಾ ಇರೋದು. ನಿಮ್ಮನ್ನು ಯಾರು ಬಂಧನದಲ್ಲಿಟ್ಟಿದ್ರು? ಆ ನಾಗಿಣಿನ? ಅಥವಾ ಬೇರೆ ಯಾರಾದ್ರೂ? ಇವನು ಯಾಕೆ ರುದ್ರನ ಹಾಗೆ ನೋಡ್ತಾ ಇದ್ದಾನೆ? ವಿಷ್ಣುನ ಬಂಧಿಸಿದ್ದು ಈ ರುದ್ರನ? ವಿಷ್ಣು, ಮಾತಾಡು. ಎಲ್ಲೂ ಹೋಗಿದ್ದೆ ನೀನು? ನಾನೆಲ್ಲೂ ಹೋಗಿರಲಿಲ್ಲ ಅಮ್ಮ, ನಾನೆಲ್ಲೂ ಹೋಗಿರಲಿಲ್ಲ. ಎಲ್ಲೂ ಹೋಗಿರ್ಲಿಲ್ಲ ಅಂದ್ರೆ ಇಷ್ಟು ದಿನ ನೀನೆಲ್ಲಿದ್ದೆ? ನನ್ನನ್ನು ಬಂಧಿಸಿದ್ರು. ಯಾರು ನಿಮ್ಮನ್ನ ಬಂಧಿಸಿದ್ದು? ಯಾರು ಅಂತ ಹೇಳಿ ಅಪ್ಪ. ನಾನು ಇಷ್ಟು ದಿನ ಆ ನಾಗಿನಿ ಬಂಧನದಲ್ಲಿದ್ದೆ. ಸುಳ್ಳು. ಯಾವ ಸುಳ್ಳು? ಆ ನಾಗಿಣಿ ಮಾವನ್ನ ಬಂಧಿಸಿದ್ಲು ಅನ್ನೋದು ಅದು ನಿಮಗೆ ಹೇಗೆ ಗೊತ್ತು? ಅಲ್ಲಮ್ಮ, ಆಗ್ಲೇ ನಿಮ್ಮ ಮಾವನ್ನ ಬಂಧಿಸಿದ್ದು ನಾಗಿಣಿ ಅಂತ ನೀನೇ ಹೇಳ್ದೆ. ಈಗ ನೋಡಿದ್ರೆ ಅದು ಸುಳ್ಳು ಅಂತ ಹೇಳ್ತಾ ಇದೆಯಲ್ಲ. ಇವಳು ಸರಿಯಾಗಿ ಸಿಗಾಕೊಂಡ್ಲು ಇವತ್ತು. ಮಾತಾಡೋ ಅಮೃತ. ಅಜ್ಜಿ, ಅದ್ರ ಬಗ್ಗೆ ಆಮೇಲೆ ಮಾತಾಡಿದ್ರಾಯ್ತು. ಮೊದಲು ಅಪ್ಪನ ವಿಚಾರಿಸಿ. ನಿನಗೇನಾಯ್ತು? ನಿನ್ನನ್ನು ಯಾರು ಬಂಧಿಸಿದ್ರು ಅಂತ ಗೊತ್ತಾದ್ರೆ ನಾವೇನಾದ್ರೂ ಮಾಡ್ಬೋದಲ್ವಾ? ಮುಂದೆ ಏನ್ ಮಾಡ್ಬೋದು ಅಂತ ನಮಗೂ ಗೊತ್ತಾಗುತ್ತೆ ಕಣೋ. ಅತ್ತೆಮ್ಮ, ಅವ್ರು ಸ್ವಲ್ಪ ರೆಸ್ಟ್ ತಗೊಳ್ಳಿ, ಆಮೇಲೆ ವಿಚಾರಿಸಿದ್ರಾಯ್ತು. ಹಾಗಲ್ಲ ಹೇಮಾ. ಅಜ್ಜಿ, ಅಮ್ಮ ಹೇಳ್ತೀವಿ.
ಆಗ್ತಾನೆ ಇಲ್ಲ. ಬಾಟ್ಲು ಇಲ್ಲೇ ಇಟ್ಟಿದ್ದೆ ಅಲ್ವಾ? ಏನಾಯ್ತು? ಯಾರು ತಗೊಂಡ್ರು? ಎಲ್ಲೋಯ್ತದು? ನಾಗಿಣಿ, ಎಲ್ಲರ ಮುಂದೆ ವಿಷ್ಣು ಮನೆಗೆ ಬಂದೇ ಬರ್ತಾನೆ ಅಂತ ಹೇಳ್ತಿದ್ದೆ ಅಲ್ವಾ? ಪಾಪ, ನಿನ್ನ ಆಸೆನ ಯಾಕೆ ನಿರಾಶೆ ಮಾಡಬೇಕು? ಅದಕ್ಕೆ ನಾನೇ ವಿಷ್ಣುನ ಬಿಡುಗಡೆ ಮಾಡಿದ್ದೀನಿ. ಆ ಭರಣಿಲಿ ವಿಷ್ಣು ಇದ್ದಿದ್ದು ನಿಜ. ಅದು ನನಗೆ ಸಿಕ್ಕಿದ್ದಿದ್ರೆ ನನ್ನ ಅನುಮಾನ ಪರಿಹಾರ ಆಗ್ತಿತ್ತು. ವಿಷ್ಣು ಹೊರಗೆ ಬಂದರೆ ಏನಾಗುತ್ತೆ ಅನ್ನೋದು ನನಗೆ ಗೊತ್ತು. ಮುಂದೆ ಇದೆ ನಿನಗೆ ಪರದಾಟ, ನೋಡ್ತಾ ಇರೋ. ತ್ರಿವೇಣಿ ಕೋಣೆಯಲ್ಲಿ ನಾನು ಎಷ್ಟು ಹುಡುಕ್ತೆ, ಆದರೂ ನನಗೆ ಸಿಗ್ಲಿಲ್ವಲ್ಲ. ಇನ್ನೆಲ್ಲಿಟ್ಟಿರ್ಬೋದು ಅವಳು? ವಿಷ್ಣು ಯಾಕೆ ಈ ರೀತಿ ಆಡ್ತಿದ್ದಾನೆ? ಏನೋ ಕಳ್ಕೊಂಡಿರೋ ಹಾಗೆ, ಏನೋ ಮರ್ತಿರೋ ಹಾಗೆ. ನನ್ನ ಹತ್ರ ಮಾತ್ರ ಅಲ್ಲ, ಹೇಮನ್ ಹತ್ರನೂ ಅವನ ಮನ್ಸು ಬಿಚ್ಚಿ ಮಾತಾಡ್ತಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಏನೋ ಆಗಿದೆ. ಏನಾಗಿರ್ಬೋದು? ವಿಷ್ಣು ಯಾಕೆ ಹೀಗಾಡ್ತಿದ್ದಾನೆ? ಅಥವಾ ಅವನನ್ನು ಯಾರಾದರೂ ನಿಯಂತ್ರಿಸ್ತಿದ್ದಾರಾ? ಅದೇನೇ ಆಗಿದ್ರೂ ಸಹ ನಾನು ಅದನ್ನು ಕಂಡುಹಿಡಿತೀನಿ. ಅರ್ಜುನ್, ಸ್ನಾನಕ್ಕೆ ಹೊರಟಿಯಾ? ಆಮ, ತಗೋ, ಇವತ್ತು ದೀಪಾವಳಿ ಹಬ್ಬ, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು. ಇದು ಮಾಡಲಿಲ್ಲ ಅಂದರೆ ನಿಂಗೆ ಪುಣ್ಯನೂ ಸಿಗೋದಿಲ್ಲ, ದೀಪಾವಳಿ ಹಬ್ಬ ಪೂರ್ತಿ ಆದ ಹಾಗೂ ಆಗಲ್ಲ. ಗೊತ್ತಾಯ್ತಾ? ಅಮೃತ, ಬಾಮ್ಮೈಲಿ. ಅತ್ತೆ, ಇವನ್ ಮೈಗೆ ಎಣ್ಣೆ ಹಚ್ಬಿಡು, ನಂಗೆ ಬೇರೆ ಕೆಲಸ ಇದೆ, ನೋಡ್ಕೋತೀನಿ. ಏನು? ನಾನು ಎಣ್ಣೆ ಹಚ್ಬೇಕಾ? ಇದೇನೇ ಅಮೃತ ಹೀಗೆ ಕೇಳ್ತಾ ಇದೆಯಾ? ನಿನ್ನ ಗಂಡ ಅರ್ಜುನ್ಗೆ ನೀನೇ ಎಣ್ಣೆ ಹಚ್ಚಬೇಕು. ಅಲ್ಲ, ಅಜ್ಜಿ ನನಗೆ ನೀರು ತುಂಬೋದಕ್ಕೆ ಹೇಳಿದರು. ನೋಡು, ನೀರು ತುಂಬೋದು ಒಂದು ಶಾಸ್ತ್ರ ಅಷ್ಟೇ. ನೀನು ಮೊದಲು ಇವನಿಗೆ ಎಣ್ಣೆ ಹಚ್ಚು. ಅಮ್ಮ, ಥ್ಯಾಂಕ್ಸ್. ಏನಪ್ಪ ಇದ್ದಕ್ಕಿದ್ದ ಹಾಗೆ ಥ್ಯಾಂಕ್ಸ್ ಹೇಳ್ತಾ ಇದೆಯಾ? ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದನ್ನ ಜ್ಞಾಪಿಸ್ತಲ್ಲ, ಅದಕ್ಕೆ. ಸರಿ ಸರಿ, ಬೇಗ ಸ್ನಾನ ಮುಗಿಸ್ಕೊಂಡು ಬಾ. ತಗೊಮ್ಮ, ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಚು, ಗೊತ್ತಾಯ್ತಾ? ಬಂದ್ರಿ, ಎಣ್ಣೆ ಹಚ್ಚಿ. ಸ್ನಾನಕ್ಕೆ ಲೇಟ್ ಆಗುತ್ತೆ, ಬೇಗ ಬನ್ರಿ. ಬೇಗ. ಅದೇನು ಸಂಭ್ರಮನೋ ನಿಮಗೆ? ಇರಲ್ವ ಮತ್ತೆ?
ಮನೆಗೆ ಬಂದರು. ಅಜ್ಜಿ ಅಮ್ಮ ಎಲ್ಲರೂ ಖುಷಿಯಾಗಿದ್ದಾರೆ, ನಾವು ಖುಷಿಯಾಗಿದ್ದೀವಿ. ಇದಕ್ಕಿಂತ ಬದುಕಿಗೆ ಇನ್ನೇನು ಬೇಕ್ರಿ? ನಿಮಗೆ ಬೇಕಾಗಿರೋದು ನಿಮಗೆ ಸಿಕ್ಕಿದೆ. ನನಗೆ ಬೇಕಾಗಿರೋದು ನನಗೆ ಸಿಕ್ಕೋ ತನಕ ನಾನು ಹೇಗೆ ಸಂತೋಷವಾಗಿರಲಿ?